ಸದಸ್ಯನಾಗಿ ಸುಮಾರು 25 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾಗಿದ್ದ ಈ ಕಂಪ್ನಿ ಈಗ ಬೃಹದಾಕಾರವಾಗಿ ಬೆಳೆದು ಸುಮಾರು ಇಡೀ ರಾಷ್ಟ್ರೀಯಾದ್ಯಂತ 6,000 ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಫ್ಟ್ವೇರನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ಅವರು ಸಮಾಜ ಸೇವೆಯನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪುಣ್ಯ ಗೋಶಾಲೆ ಅಂತ ಹೇಳ್ಬಿಟ್ಟಿದ್ದಾನೆ, ರಾಮನಗರದತ್ತ ಸ್ಟಾರ್ಟ್ ಮಾಡಿ ಸುಮಾರು 200 ಆಕಳುಗಳಿದೆ. ಜೊತೆಗೆ ರೈತರಿಗೆ ಉಚಿತವಾಗಿ ಆಕಳುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಹ ಬಂದಿದೆ. ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ 3 ಜನ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ 6 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಉದ್ದೇಶ ಆದರೂ ಏನಪ್ಪ ಅಂತಂದರೆ ವ್ಯಾಪಾರದ ಇನೋವೇಷನ್ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರಧಾನಮಂತ್ರಿಗಳ ಮಾನವ್ ಅನ್ನುವಂಥ ಏನು ಕಾನ್ಸೆಪ್ಷನ್ನ ಮಿಷನ್ ಕೊಟ್ಟಿದ್ದಾರೆ, ಅದನ್ನು ನಾವು ಒಂದು ಹೆಜ್ಜೆ ದಾಪುಚ್ಚಿ ಇವತ್ತು ವ್ಯಾಪ್ಸ್ಟಿಕ್ ತನ್ನ 25 ವರ್ಷದ ರಥಮಹೋತ್ಸವದಲ್ಲಿ ಕಾಲಿಟ್ಟಿದೆ. 6,000 ಗ್ರಾಹಕರನ್ನು, ಕ್ಲೈಂಟ್ಗಳನ್ನು, ಮಾತಾಡೋದ್ರಿಂದ ಮೌಲ್ಯವನ್ನು 2,500 ಪ್ರೊಫೆಷನಲ್ಸ್ಗಳನ್ನ ಜನರೇಟ್ ಮಾಡಿದ್ದಾರೆ. ಇದರಲ್ಲಿ ವ್ಯಾಪ್ಸ್ಟಿಕ್ನೆಸ್ ಆಫ್ ಇವತ್ತೇನು 4-5 ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದೆ. ಇನ್ಫ್ರಾಸ್ಟ್ರಕ್ಚರು, AIVRM ಅನ್ನುವಂಥ ಪ್ರಾಡಕ್ಟ್, ERP ಎಜುಕೇಷನ್ ವರ್ಟಿಕಲ್ಸ್ಗೆ, ಮತ್ತು ಟೆಕ್ನೋವೇದ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಕಾರ್ಪೊರೇಟ್ ವರ್ಲ್ಡಲ್ಲಿ ನಡೆಯುತ್ತೆ. ಅದನ್ನು ಎಜುಕೇಷನ್ ಡೊಮೈನಲ್ಲಿರೋ ಡಿಮ್ಯಾಂಡ್ ಮಧ್ಯದಲ್ಲಿರೋ ಗ್ಯಾಪನ್ನು ಪೂರೈಸೋಸ್ಕರ ಟೆಕ್ನೋವೇದ ಅಂತ ಮ್ಯಾಗ್ಝಿನ್ ಇವತ್ತಿನ ಪರಮ ಪೂಜನೀಯಾದಂಥ JSF ದೇಶಕ್ಕೆ ಉದ್ಘಾಟನೆ ರಿಲೀಸ್ ಮಾಡಿ. ಹಾಗಾಗಿ ನಿರ್ಮಲಾ ಸ್ವಾಮೀಜಿಯವರು ನಾವು ಟೆಕ್ನೋ ಪಾರ್ಕ್ ಯಾವುದು ಎಂಟ್ರಪ್ರೈನರ್, ನಾವು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ಸ್ ಇತ್ತು, ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಒಂದೇ ಇಟ್ಕೊಂಡು 25 ವರ್ಷದಲ್ಲಿ ನಮ್ಮ ಥರದನ್ನೊಬ್ಬರು ಫೇಸ್ ಮಾಡಬೇಕು ಅಂತ ಟೆಕ್ ಪಾರ್ಕ್ ಅಂತಲೇ ಉದ್ಘಾಟನೆ ಮಾಡಿದ್ವಿ 25 ವರ್ಷ. ಅದನ್ನು ಪರಮ ಪೂಜನೀಯದಂಥ ನಿರ್ಮಲಾ ಸ್ವಾಮೀಜಿಯವರು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಿಸಿದ್ದೇವೆ. ಸಮಾಜ ನಮಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ನಮ್ಮ ಕ್ರೀಡೆ ಇರ್ಬೋದು, ಸಾಹಿತ್ಯದಲ್ಲಿ ಅವ್ರನ್ನೆಲ್ಲರನ್ನೂ ನಾವು ಗೌರವಿಸ್ ಮೂಲಕ ಸಮಾಜದ ಒಂದು ಋಣ ನಾವು ತೀರಿಸೋಣ ಪ್ರಯತ್ನ ಮಾಡ್ತೀವಿ. ನಾವು ಎಲ್ಲರನ್ನೂ ಗೌರವಿಸಲಿಕ್ಕೆ ಎಲ್ಲರೂ ಸಾರರು ಭಾರತದಲ್ಲಿ, ಆದರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು, ನಿಸ್ವಾರ್ಥದಿಂದ ಸಾಧನೆ ಮಾಡಿದಂಥ ಎಲ್ಲ ಮಾನೀಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಸಿದ್ದೇಶ್ರವರು ಜನಸೇವಾ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಅತ್ಯಂತ ಕಷ್ಟಕರ ಪರಿಸ್ಥಿತಿನಲ್ಲಿ ಅವರ ತಂದೆ ಮತ್ತು ತಾಯಿಯ ಪ್ರೋತ್ಸಾಹ, ಪ್ರೇರಣೆಯಿಂದ, ಒಂದು ಛಲದಿಂದ ನಾನು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಹಂಬಲದಿಂದ ಕಳೆದ 25 ವರ್ಷದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ನೌಕರರಿಗೆ ಅವರ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅನೇಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಶಾಲೆಯ ಮಕ್ಕಳಿಗೆ ಅವರು ವಿಶೇಷವಾಗಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕಲಿಕೆಯಲ್ಲಿ ಸರಳ ಆಗೋ ರೀತಿಯಲ್ಲಿ ಮಾಡಿರುವಂಥದ್ದು ಒಂದು ಸಾಧನೆಯೇ. ಇದರ ಜೊತೆಗೇ ಅವರು ದುಡಿಮೆಯೊಂದೇ ಅಲ್ಲ, ಈ ಸಮಾಜದಲ್ಲಿ ಸೇವೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳಿಗೆ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ತಾನು ಮನಸ್ಸು ಮಾಡಿದರೆ, ಪರಿಶ್ರಮ ಹಾಕಿದರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಈ ರೀತಿ ಬೆಳೆದಿರುವಂಥದ್ದು ನಮ್ಮ ಮಿತ್ರರೂ ಹೌದು, ನಮ್ಮ ಶಾಲೆಯಲ್ಲಿ ಕಲಿತಂಥವರು ಹೌದು. ನಮಗೆ ಅವರ ಪ್ರಗತಿಯನ್ನು ನೋಡಿ ಭಾಳ ಹೆಮ್ಮೆಯಾಗಿದೆ. ಈ ಒಂದು ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನೌಕರರಿಗೆ, ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಈ ಸಂಸ್ಥೆ ಇನ್ನಷ್ಟು ವ್ಯಾಪಕವಾಗಿ ಬೆಳೀಲಿ, ಅನೇಕ ಜನರಿಗೆ ನೌಕರಿಯನ್ನು ಕೊಡೋದ್ರ ಮುಖಾಂತರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಇದು ದೊಡ್ಡ ಹೆಜ್ಜೆಯನ್ನು ಇಡಲಿ ಅಂತೇಳಿ ಕೋರ್ತಾ ನಾನು ಅವರಿಗೆ ಮತ್ತೊಮ್ಮೆ ಶುಭವನ್ನು